ನಮಸ್ಕಾರ ವೀಕ್ಷಕರೇ, PM ಕಿಸಾನ್ ಸಮ್ಮಾನ್ ನಿಧಿ 18ನೇ ಕಂತಿನ ಹಣ ನಿಮಗೆ ಬಹಳಷ್ಟು ಜನ ರೈತರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ. ಈ ಒಂದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್, ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ, ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸುಳಿವೇ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಕೇಳ್ತಾ ಇದ್ರಿ. ಸೊ ಇದು ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ದಿನದಂದು ಬಿಡುಗಡೆ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಎರಡು ಮುಖ್ಯವಾಗಿರುವಂತಹ ಮಾಹಿತಿ, ಅದರಲ್ಲಿ ಒಂದಂತೂ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಸೊ ನಿಮ್ಮ ಹತ್ರ 1 ಎಕರೆ ಇರಲಿ ಅಥವಾ 100 ಎಕರೆ ಇರಲಿ, ಪ್ರತಿಯೊಬ್ಬ ರೈತರು ಕೂಡ ನೋಡ್ಲೇಬೇಕಾಗುತ್ತೆ. ಅಂದ್ರೆ ಸಣ್ಣ ರೈತರಾಗಿರ್ಲಿ ಅತಿ ದೊಡ್ಡ ರೈತರಾಗಿರ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಸೊ ಒಂದು ಕೆಲಸವನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಸೊ ನಿಮ್ಮ ಹೊಲ ಗದ್ದೆಗಳನ್ನ ಕಳೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ನೋಡಿ. ಇದನ್ನ ನಾನು ಹೇಳ್ತಾ ಇಲ್ಲ, ಕೃಷ್ಣೇ ಬೈರೇಗೌಡರು ಹೇಳಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಲೈಕ್ ಕೊಟ್ರೆ ಇದೇ ರೀತಿಯಾದಂತಹ ಇಂಪಾರ್ಟೆಂಟ್ ಕಂಟೆಂಟ್ಗಳನ್ನ ನಾವು ತಂದು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಸೊ ಈಗ ನೋಡೋಣ, ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, PM ಕಿಸಾನ್ ಸಮ್ಮಾನ ನಿಧಿ ಈಗಾಗಲೇ ಒಂದು 17ನೇ ಕಂತಿನ ಜೂನ್ ನಲ್ಲಿ ಬಂದಿತ್ತಲ್ವಾ. ಸೊ ಇದು ಪ್ರತಿ 4 ತಿಂಗಳಿಗೊಮ್ಮೆ PM ಕಿಸಾನ್ ಸಮ್ಮಾನ ನಿಧಿ ಬರುತ್ತೆ. ಜೊತೆಗೆ ವರ್ಷಕ್ಕೆ 6,000 ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಇದರಲ್ಲಿ ಹೆಚ್ಚಳ ಕೂಡ ಮಾಡುವಂತಹ ಚಾನ್ಸಸ್ ಇತ್ತು ಹೋದ ಬಜೆಟ್ ನಲ್ಲಿ. ಸೊ ಇದೇ ಒಂದು 2 ತಿಂಗಳ ಹಿಂದೆ ಬಜೆಟ್ ನಡೆದಿತ್ತಲ್ವಾ. ಸೊ ಜುಲೈ ನಡೆದಿರುವಂತಹ ಬಜೆಟ್ ನಲ್ಲಿ ಒಂದು ಮಂಡನೆ ಮಾಡೋರಿದ್ರು. ಸೊ ಆದ್ರೂ ಸಹಿತ ಹೆಚ್ಚಳ ಮಾಡಿಲ್ಲ. ಆದ್ರೆ ಕೊಡಬೇಕಾಗಿರುವಂತಹ ಒಂದು ಹಣ ಏನಿದೆಲ್ಲ, ಸೊ ಅಚ್ಚುಕಟ್ಟಾಗಿ 100% ಕೊಡ್ತಾರೆ ಅನ್ನುವಂಥದ್ದು ಭರವಸೆ PM ಕಿಸಾನ್ ನಲ್ಲಿ ಇದೆ. ಯಾಕಂದ್ರೆ 17ನೇ ಕಂತು ದಾಟ್ಕೊಂಡು 18ನೇ ಕಂತಿನವರೆಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಎಲ್ಲರ ಖಾತೆಗೆ ಹಣ ಬಂದಿರುವಂತದ್ದು. ಮತ್ತೆ ಇಲ್ಲಿ 9 ಕೋಟಿ ಅಥವಾ 11 ಕೋಟಿ ಜನರಿಗೆ, ರೈತರಿಗೆ ಅಮೌಂಟ್ ಬರ್ತಾ ಇರುವಂತದ್ದು ಇಡೀ ದೇಶದಾದ್ಯಂತಹ. ಗೃಹಲಕ್ಷ್ಮಿ ಕೇಳೋದಾದ್ರೆ ನೀವು ನೋಡಿ, ಇಲ್ಲಿ 1 ಕೋಟಿ ಫಲಾನುಭವಿಗಳಿಗೆ ಬರ್ಬೇಕಂದ್ರೆ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ಇಶ್ಯೂ ಅಂತ ಕುಂತಿದ್ದಾರೆ. ಸೊ ಇಲ್ಲಿ ನಮ್ಮ ಒಂದು ಈ ಕಡೆ PM ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರದ ಕಡೆ ನೋಡೋದಾದ್ರೆ ಇಲ್ಲಿ ನೋಡಿ, ಈ ಒಂದು 17ನೇ ಕಂತಿನ ವರೆಗೂ ಕೂಡ ಈಗ ಮೊನ್ನೆ 17ನೇ ಕಂತಿನ ಹಣ ಬರೋಬ್ಬರಿ 9 ಕೋಟಿ 30 ಲಕ್ಷ ಫಲಾನುಭವಿಗಳಿಗೆ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ ಹೋಗಿದೆ. ಇದರಲ್ಲಿ ಟೋಟಲ್ ಆಗಿ 11 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಇದ್ರು. ಹಾಗಾದ್ರೆ 11 ಕೋಟಿ ಫಲಾನುಭವಿಗಳಿಗೆ ಹೋಗ್ಬೇಕಾಗಿತ್ತಲ್ವಾ, 9 ಕೋಟಿ ಫಲಾನುಭವಿಗಳಿಗೆ ಯಾಕೆ ಹೋಯ್ತಂದ್ರೆ ಇಲ್ಲಿದೆ ಮಾಹಿತಿ, ಮುಖ್ಯವಾಗಿರುವಂತಹ ಮಾಹಿತಿ. ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಆ ಒಂದು ತಪ್ಪು ಮಾಡ್ತಾ ಇದ್ರೆ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಸೊ ಬರಬೇಕಾಗಿರುವಂತಹ ಬೆಳೆ ಪರಿಹಾರ ಅಥವಾ ಬರ ಪರಿಹಾರ ಮತ್ತೆ ಇನ್ನಿತರ ಒಂದು ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳ ಮುಖಾಂತರ ಅಮೌಂಟ್ ಬರ್ತಾ ಇರ್ತಲ್ವಾ, ಸೊ ಯಾವುದೂ ಕೂಡ ಬರೋದಿಲ್ಲ. ಸೊ ತಿಳ್ಕೊಳ್ಳಿ ಏನಿದು ಮಾಹಿತಿ ಅನ್ನುವಂಥದ್ದನ್ನ ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ. ಸೊ ಮಧ್ಯದಲ್ಲಿ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮುಖ್ಯವಾಗಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋತಾ ಇಲ್ಲ. ಅಂದ್ರೆ ಆಧಾರ್ ಕಾರ್ಡ್ ಟು ಒಂದು RTCಗೆ ಪಹಣಿಯನ್ನ ಲಿಂಕ್ ಮಾಡ್ತಾ ಇಲ್ಲ, ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ತಾ ಇಲ್ಲ ವೀಕ್ಷಕರೇ. ಸೊ ಇದೇನಪ್ಪ ಹಳೆಯ ವಿಷಯನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲ ವೀಕ್ಷಕರೇ, ಬಹಳಷ್ಟು ರೈತರು ಇನ್ನೂ ಕೂಡ ಮಾಡಿಸಿಲ್ಲಂತೆ. ಅದಕ್ಕೋಸ್ಕರ ಅವರಿಗೆ PM ಕಿಸಾನ್ ಆಗಿರ್ಲಿ, ಬರಪರ ಆಗಿರ್ಲಿ, ಬೆಳೆ ಪರಿಹಾರ ಆಗಿರ್ಲಿ ಹೋಗ್ತಾ ಇಲ್ಲ. ಇದನ್ನ ಬಿಡಿ, ಹೋಗ್ಲಿ. ಈ ಅಮೌಂಟ್ ಸರ್ಕಾರದಿಂದ ಆ ಸ್ಕೀಮು ಈ ಸ್ಕೀಮು ಅಮೌಂಟ್ ಬರೋದು ಬಿಡಿ. ಆದ್ರೆ ನಿಮ್ಮ ಹೊಲ ಗದ್ದೆಗಳಾದ್ರೂ ಪ್ರೊಟೆಕ್ಟ್ ಇರ್ಬೇಕಲ್ವಾ, ಸೊ ನಿಮ್ಮ ಹೆಸರಿನೇ ಇರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಆದ್ರೂ ಈ ಒಂದು ಕೆಲಸವನ್ನ ಮಾಡಲೇಬೇಕು. ಈ ಒಂದು ಪಹಣಿಯನ್ನ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅನ್ನೋದನ್ನ ಹೇಳ್ತೀನಿ. ಇದನ್ನ ಮುಖ್ಯವಾಗಿ ಯಾಕೆ ಲಿಂಕ್ ಮಾಡಿಸ್ಕೋಬೇಕು ಅನ್ನುವಂಥದ್ದು ಬಹಳಷ್ಟು ರೈತರಿಗೆ ಗೊತ್ತೇ ಇಲ್ಲ. ಸೊ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ಗಳು ಲಿಂಕ್ ಇದ್ವು ಅಂದ್ರೆ ನಿಮ್ಮ ಒಂದು ಹೊಲ ಗದ್ದೆಗಳು ಇದಾವಂತ ಅರ್ಥ ಆಗತ್ತೆ, ಸರ್ಕಾರಕ್ಕೂ ಪ್ರೂವ್ ಆಗತ್ತೆ. ಅದ್ ಬಳಿಕ ಇಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಗಳೇ ಕ್ಲಿಯರ್ ಇಲ್ಲ, ನಿಮಗೆ ಒಂದಕ್ಕೊಂದು ಲಿಂಕ್ ಇಲ್ಲ ಅನ್ನೋದಾದ್ರೆ ಇಲ್ಲಿ ಬೇರೆ ಯಾವನೋ ಬಂದು ಲ್ಯಾಪ್ಟಾಪ್ಸ್ಕೊಂಡು ಹೋಗ್ಬಿಡ್ತಾನೆ. ಉದಾಹರಣೆಗೆ ಈಗ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದ್ರೆ ಆ ಒಂದು ಪಹಣಿ ಆಧಾರ್ ಕಾರ್ಡ್ ಆ ಹೊಲ ನಿಮ್ಮ ಹೊಲಗಳು ಇರ್ತಾವಲ್ಲ, ಸೊ ಒಂದು ಹೆಸರಲ್ಲೇ ಬೇರೆದವರು ಮಾಡ್ಕೊಂಡು ಪಹಣಿಗೆ ಲಿಂಕ್ ಮಾಡಿಸ್ಕೊಂಡಿದ್ರೆ ಆದ್ರೆ ಸೊ ನಿಮ್ಮ ಹೊಲ ಗದ್ದೆಗಳು ಕೂಡ ಹೋಗುವಂತಹ ಚಾನ್ಸಸ್ ಇರುತ್ತೆ. ಇದು ಸ್ವತಃ ಕೃಷ್ಣೇ ಬೈರೇಗೌಡ ಅವರೇ ಹೇಳಿರುವಂತದ್ದು. ಸೊ ಟ್ವಿಟರ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ, ಬೇಕಾದ್ರೆ ಹೋಗಿ ನೋಡ್ಕೋಬಹುದು. ಸೊ ಅವರೇ ಸ್ವತಃ ನಾನೀಗಾಗಲೇ ಪಹಣಿಯನ್ನ ಲಿಂಕ್ ಮಾಡಿಸ್ಕೊಂಡಿದ್ದೀನಿ, ನಮ್ಮ ಹೊಲ ಗದ್ದೆಗಳಿಗೆ, ನನ್ನ ಒಂದು ಹೊಲ ಗದ್ದೆಗೆ, ನನ್ನ ಪ್ಲಾಟ್ಗಳಿಗೆ ನಾನೇ ಹಕ್ಕದಾರ ಅನ್ನುವಂಥದ್ದನ್ನ ಒಂದು ಲೈವ್ ಪ್ರೂಫ್ ಆಗಿ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ನೀವು ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಾಗತ್ತೆ. ಸೊ ಇದಕ್ಕೆ ಬಹಳಷ್ಟು ಟೈಮ್ ಏನಿರೋದಿಲ್ಲ. ಸೊ ಆದಷ್ಟು ಇನ್ನೊಂದು ತಿಂಗಳು ಬಹಳ ಆದ್ರೆ ಇರ್ಬೋದು, ಬೇಗನೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ. ಅಥವಾ ಇಲ್ಲಿ ಲಿಂಕ್ ಮಾಡಿಸಲ್ದಂದ್ರೆ ನಿಮ್ಮ ಒಂದು ಪಹಣಿಗೆ ಒಂದು ಹೊಲ ಗದ್ದೆಗಳನ್ನ ಲಪಟಾಯಿಸ್ಕೊಂಡು ಹೋದ್ರೆ ಸೊ ಈ ಒಂದು ಸರ್ಕಾರ ಹೆಚ್ಚಾಗಿ ಜವಾಬ್ದಾರಿಯನ್ನ ತಗೋತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಕಡೆ ಪ್ರಕರಣಗಳು ಈ ರೀತಿಯಾಗಿ ದಾಖಲೆ ಆಗ್ತಾ ಇದಾವಂತೆ. ಸೊ ಅದ್ರ ಬಗ್ಗೆ ಸೂಚನೆ ಕೂಡ ಹೊರಡಿಸಿದ್ರು. ಸೊ ಆದ್ರೆ ಬಹಳಷ್ಟು ರೈತರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್
ಮಾಡಿಸ್ತಾನೆ ಇಲ್ಲ, ಹೇಳ್ತಾ ಇದ್ದಾರೆ ಆದರೆ ಮಾಡಿಸ್ತಾನೆ ಇಲ್ಲ. ಸೊ ಕೊನೆಯದಾಗಿ ಈ ರೀತಿ ಪ್ರಾಬ್ಲಮ್ ಆದರೆ ನೀವೇ ಅಲ್ದಾಡಬೇಕು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನು ಅಲ್ಲಿ ಇಲ್ಲಿ ಅಂತ. ಸೊ ನಿಮ್ಮ ಖರ್ಚು ವೆಚ್ಚಗಳು ಮತ್ತಷ್ಟು ಹೆಚ್ಚಾಗತ್ತೆ ಆದರೆ ಕಡಿಮೆ ಆಗಲ್ಲ. ಸೊ ಒಂದು ಕೆಲಸ ಮಾಡಿಬಿಟ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗತ್ತೆ ಅಂದರೆ ಸೊ ಒಂದು ಕೆಲಸವನ್ನ ಎಲ್ಲರೂ ಕೂಡ ಮಾಡಲೇಬೇಕಲ್ವಾ, ಸಹಜವಾಗಿ ಮಾಡ್ತಾರೆ. ಸೊ ನೀವು ಕೂಡ ಮಾಡ್ತೀರಾ ಅನ್ನುವಂತಹ ಭರವಸೆ ಮುಖಾಂತರ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ. ಈಗಾಗಲೇ ಬಹಳಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಒಂದು ಪ್ರಕರಣಗಳು ನಡೀತಾ ಇದ್ದಾವೆ. ಸೊ ಪ್ರತಿನಿತ್ಯನೂ ಕೂಡ ಈ ರೀತಿಯಾಗಿ ಒಂದು ಹೊಲ ಗದ್ದೆಗಳನ್ನ ಲಪ್ಟಾಯಿಸಿಕೊಳ್ಳುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಡಾಕ್ಯುಮೆಂಟ್ಸ್ಗಳನ್ನ ಒಂದಕ್ಕೊಂದು ಬೇರೆದವರು ಲಿಂಕ್ ಮಾಡಿಸ್ಕೋತಾರೆ. ನಿಮ್ಮ ಬರ ಪರಿಹಾರ, ನಿಮ್ಮ ಬೆಳೆ ಪರಿಹಾರ, ನಿಮ್ಮ PM ಕಿಸಾನ್ ಸಮ್ಮಾನ ನಿಧಿ, ಸೊ ಎಲ್ಲ ಅವ್ರ ಹೆಸರಲ್ಲೇನೆ ಹೋಗುತ್ತೆ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಲಿಂಕ್ ಅನ್ನ ಆಧಾರ್ ಕಾರ್ಡ್ ಪಹಣಿಗೆ ಲಿಂಕ್ ಮಾಡಿಸಿ, ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೂ ಕೂಡ ಲಿಂಕ್ ಮಾಡಿಸಿ. ಓಕೆನಾ. ಇದನ್ನ ಎಲ್ಲಿ ಲಿಂಕ್ ಮಾಡಿಸ್ಬೋದು ಅಂತ ನೀವು ಕೇಳ್ಬೋದು. ಸೊ ನಿಮ್ಮ ಗ್ರಾಮದಲ್ಲಿರುವಂತಹ ಗ್ರಾಮ ಪಂಚಾಯತಿ ಇರುತ್ತೆ, ಸೊ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ. ಸೊ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಈ ಒಂದು ಲಿಂಕ್ ಅನ್ನ ಮಾಡಿಸ್ಕೋಬಹುದಾಗಿರುತ್ತೆ. ಸೊ ಲಿಂಕ್ ಅನ್ನ ಮಾಡಿಸ್ಕೊಂಡು ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋಗಿ, ಫೋನ್ ನಂಬರನ್ನು ತೆಗೆದುಕೊಂಡು, ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಸೊ ಲಿಂಕ್ ಮಾಡಿಸ್ಕೊಂಡ ತಕ್ಷಣ ನಿಮ್ಮ ಒಂದು ಎಲ್ಲ ಒಂದು ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗಿ ಇದ್ದ ಹಾಗೆ. ಓಕೆನಾ. ಸೊ ಈ ಒಂದು ಕೆಲಸವನ್ನ ಸರ್ಕಾರ ಹೇಳಿದೆ ಅಂತ ಮಾಡ್ಕೋಬೇಡಿ. ಸೊ ನಿಮ್ಮ ಒಂದು ವೈಯಕ್ತಿಕವಾಗಿ ವಿಚಾರ ಮಾಡಿ ಸೊ ಅವಾಗ ನಿಮಗೆ ಮಾಡಿಸ್ಬೇಕಪ್ಪ ಅಂದರೆ ಮಾಡಿಸ್ತಿ. ನೀವೇನಾದರೂ ಒಂದು ವೇಳೆ ಇನ್ನೊಂದು 20-25 ದಿನ ಇದೆ ಮಾತ್ರ, ಸೊ ಅದ್ರ ಒಳಗಾಗಿನೇ ನೀವು ಮಾಡಿಸ್ಲಿಲ್ಲಪ್ಪ ಅಂದರೆ ಮುಂದ್ಗಡೆ ನಿಮಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲ್ದಂತಹ ಒಂದು ದಿನಗಳು ಕೂಡ ಬರ್ಬೋದು. ಸೊ ಅವಾಗ ಇಲ್ಲ ಅಂದರೆ ಹಣ ಕೊಟ್ಟಾದರೂ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಕೂಡ ಸಿಗ್ಬೋದು, ಆದರೆ ಹಣ ಕೊಡಬೇಕಾಗತ್ತೆ. ವಿಚಾರ ಮಾಡಿ. ಈಗಾಗಲೇ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಸೊ ಯಾರು ಕೂಡ ಮಾಡಿಸ್ಕೊಳ್ಳಿಲ್ಲ. ಈಗ 1,000 ರೂಪಾಯಿ ಫೈನ್ ಕಟ್ಬಿಟ್ಟು ಈಗ ಲಿಂಕ್ ಮಾಡಿಸ್ಕೊತಾ ಇದ್ದಾರೆ. ಆ ಒಂದು ಲಿಂಕ್ ಅನ್ನ ಬಿಟ್ಟಿರೋದೇ ಹೆಚ್ಚಿಂದು, ಯಾಕಂದ್ರೆ ಮುಖ್ಯವಾಗಿರುವಂತಹ ಡಾಕ್ಯುಮೆಂಟ್ಸ್ ಅಲ್ವಾ. ಸೊ ಅದಕ್ಕೆ ಬಿಟ್ಟಿದ್ದಾರೆ, ಆದ್ರೆ ಫೈನ್ ಕಟ್ತಾ ಇದ್ದಾರೆ. ಇನ್ನು ಮುಂದೆ ಮತ್ತೆ ಫೈನ್ ಹೆಚ್ಚಾಗುತ್ತೆ. ಯಾರು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಲ್ಲ ನೋಡಿ, ಹೆಚ್ಚಾಗಿ ಅಮೌಂಟ್ ಹೋಗುತ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಇಂತಹ ಒಂದು ಕೆಲಸಗಳನ್ನ ಬೇಗ ನಿಮ್ಮ ಪ್ರೊಟೆಕ್ಟ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ನಿಮಗೆ. ಈಗ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ ಈಗ ಯಾವಾಗ ಜೂನ್ ನಲ್ಲಿ ಬಿಡುಗಡೆ ಆಗಿತ್ತು. ಸೊ ಪ್ರತಿ 4 ತಿಂಗಳಿಗೊಮ್ಮೆ ಅಂದ್ರೆ ಸೊ ಈಗ ಸೆಪ್ಟೆಂಬರು, ಅಕ್ಟೋಬರ್ನಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಸೊ ಅಕ್ಟೋಬರು 1ನೇ ವಾರದಲ್ಲಿ ಅಥವಾ ಈಗ 2ನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ ಅಂತ ಒಂದು ಸ್ಪಷ್ಟನೆಯನ್ನ ಬಂದಿರುವಂಥದ್ದು. ಆದರೆ ಇದೇ ದಿನಾಂಕದಂದು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿಕೆ ಇನ್ನೂವರೆಗೂ ಕೂಡ ಬಂದಿಲ್ಲ. ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಅನೌನ್ಸ್ ಕೂಡ ಮಾಡಬಹುದು. ಸೊ ಮಾಡಿದ್ದೆ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಅದರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ ನಿಮಗೆ ಮುಂದಿನ ತಿಂಗಳಿನಲ್ಲಿನೇ ಬರೋದು. ಸೊ ಈ ತಿಂಗಳಿನಲ್ಲಿ ಕೂಡ ಬರೋದಿಲ್ಲ, ಯಾಕಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ಬರುತ್ತೆ. ವಾರ್ಷಿಕವಾಗಿ 6,000 ನಿಮ್ಮ ಖಾತೆಗೆ ಹಣ ಜಮಾ ಆಗುವಂತಹ ಸ್ಕೀಮ್ ಆಗಿರುತ್ತೆ. ಸೊ ಅದು 100% ಅಮೌಂಟ್ ಅಂತೂ ಜಮಾ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ್ನಲ್ಲ, 9 ಕೋಟಿ ಫಲಾನುಭವಿಗಳಿಗೆ ಜಮಾ ಮಾಡಿದರೆ 11 ಕೋಟಿ ಫಲಾನುಭವಿಗಳಲ್ಲಿ ಬರೀ 9 ಕೋಟಿ ಅಂದ್ರೆ 9 ಕೋಟಿ ಅನ್ನು ಸಾದಾ ಅಲ್ಲ, ಅಲ್ಲಿ ಎಷ್ಟು ಗ್ಯಾಪ್ ಉಳಿದು. ಸೊ 2 ಕೋಟಿ ಫಲಾನುಭವಿಗಳು ಗ್ಯಾಪ್ ಉಳಿದಿದ್ದಾವೆ. ಸೊ ಅವರೆಲ್ಲರೂ ಕೂಡ ಪಹಣಿಗೆ ಲಿಂಕ್ ಆಧಾರ್ ಕಾರ್ಡ್ ಮಾಡಿಸಿಲ್ಲ, ಜೊತೆಗೆ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಲ್ಲ, ಅದಕ್ಕೋಸ್ಕರ ಅಮೌಂಟ್ ಜಮಾ ಆಗಿಲ್ಲ. 2 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಅಮೌಂಟ್ ಹಾಕುವಂತಹ ಒಂದು ಸ್ಕೀಮ್ ಇದ್ರೆ ಅದು PM ಕಿಸಾನ್ ಸಮ್ಮಾನ ನಿಧಿನೇ ಅನ್ಬೋದು. ಯಾಕಂದ್ರೆ 2 ದಿನಗಳಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡಿರ್ತಾರೆ, ಅಥವಾ ಒಂದು ವಾರ ಹಿಡಿರಿ. ಸೊ 9 ಕೋಟಿ ಫಲಾನುಭವಿಗಳಿಗೆ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಒಳ್ಳೆಯ ವಿಷಯನೇ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ ನಿಮಗೆ ಬೇಕಂದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ. ಸೊ ಆದಷ್ಟು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇಟ್ಕೊಳ್ಳಿ. ಸೊ ಫಲಾನುಭವಿಗಳಾಗಿದ್ರೆ ನಿಮಗೆ ಅಮೌಂಟ್ ಬರುತ್ತೆ ಸೊ ಮುಂದಿನ ಮಂತ್ನಲ್ಲಿ. ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿದಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.